ಯಾರಿಗೆ? ನನಗೆ 9 ಜನ ಹೆಣ್ಮಕ್ಳವ್ರೆ. ಹಾ, ಯಾರ್ ಬೇಕು? ಯಾರಿಗೂ ಮದ್ವೆ ಆಗಿಲ್ಲ ಇನ್ನುವೆ. ಗಂಡು ಹುಡುಕ್ತಾ ಇದೀನಿ ನಾನೇನೆ. ನೋಡಿ, ನನಗೆ 9 ಜನ ಹೆಣ್ಮಕ್ಳವ್ರೆ. ಅದಕ್ಕೆ ಫಸ್ಟ್ ಕೇಳ್ತಾರೆ ನಿಂಗೆ ಎಷ್ಟು ಜನ ಹೆಣ್ಮಕ್ಳು ಅಂತ. ನನಗ್ ಬರ್ಕೊಡ್ತೀರಾ? ನನ್ ಮಗಳು ಕೊಡ್ತೀರಾ? ನನಗ್ ಕೊಡ್ತೀರಾ? ನನ್ ಮಗಳು ಕೊಡ್ತೀರಾ? ಏನ್ ಡಾರ್ಲಿಂಗ್? ಏ ಕಪड़ा अच्छे से डाल. ಹಲೋ ಮೇಡಮ್, ನಿಮ್ ಕತೆ ಹೇಳಿ ಮೇಡಮ್. ನೀವೇನ್ ಕೆಲಸ ಮಾಡ್ತೀರಾ? ಏನ್ ಕತೆ? ನಾ ಸಾಯಿಗರ್ಮಸ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಸಾಯಿಗರ್ಮಸ್ ಕೆಲ್ಸಕ್ಕೆ ಹೋಗ್ತಿದ್ದೆ. ಆಮೇಲೆ PF ಪದವಿನ ತೆಗ್ದಾಕ್ಬಿಟ್ರು. ಏನಕ್ಕೆ ತೆಗ್ದಾಕ್ಬಿಟ್ರು? PF PF ಬರ್ಲಿಂತ. ಅಲ್ಲ, ನೀನ್ ಕೆಲಸ ಮಾಡಿದ್ದಲ್ಲ, ನಿನ್ ದುಡ್ತಾನೆ. ನೀನ್ ಯಾಕೆ ಮಲಗಿದ್ದೆ ಅಲ್ಲಿ? ಕಿಶನ್ ಸತ್ತೋದಲ್ಲ. ನೀನ್ ಯಾಕೆ ಮಲಗಿದ್ದೆ ರೋಡಲ್ಲಿ? ಬೀಗ ಹಾಕ್ರೆ ಏನ್ ಮಾಡಕತ್ತೆ ಮನೆಯ? ಮನೆ ಬೀಗ ಹಾಕ್ರೆ ಏನ್ ಮಾಡಕತ್ತೆ? ಹೊಡೆದಾಕ್ಬಿಟ್ಟು ಹೋಗ್ಬೇಕು ಮನೇನ. ಹೊಡೆಯಕ್ಕೂ ಬರ್ಲಿವಲ್ಲ ಯಾರುವೆ. ನೀನೇ ಕೋಲ್ ತಗೊಂಡ್ ಹೊಡಿಬೇಕಿತ್ತು. ಹಾಗೆ ಬೆಂಕಿ ಹಚ್ಚಕ್ಕಾಗ್ಲಿಲ್ಲ. ಇಲ್ಲೆಲ್ಲ ಬೆಂಕಿ ಹಚ್ತೀಯಾ? ಇಲ್ಲೆಲ್ಲ ಮಂಚದೆಲ್ಲ ತೆಗೆದ್ ಬುಡ್ಬುಡಾಗಿ ಹೊಡಿತಿ ಎಲ್ರಿಗೂ. ಬೀಗ ಹಾಕಕ್ಕೆ ತೆಗಿಯಕ್ಕಾಗಲ್ಲ. ಎಲ್ಲ ಕರ್ದ ಬೀಗ ತೆಗಿಲಿಲ್ಲ. ತಾಳಿ ಅಲ್ಲ ನಿಂದು? 6 ತಾಳಿ ತಾನೇ ಇಲ್ಲ. ಯಾಕೆ ಕಟ್ಕೊಂಡಿಲ್ಲ ಇವತ್ತು? ಹಡ ಇಟ್ಬಿಟ್ಟು ಅದ್ನುವೆ. ಕಾಲ್ಚೇನೆಲ್ಲ ಕಾಚೇನೆಲ್ಲ ಅಲ್ಲ ಇಟ್ಟು ಎಷ್ಟು ಗೊತ್ತಾ? ಎಷ್ಟು ಲೆಕ್ಕವೇ ಇಲ್ಲ. ನಿನ್ ಮಗ ಮಗಳು ಏನ್ ಮಾಡ್ತಾರೆ? ಮಗಳು ಕಾಲೇಜ್ಗೆ ಹೋಗ್ಬೇಕು, ಕಳಿಸ್ಬೇಕು. ಗಂಡ ಕೆಲ್ಸಕ್ಕೆ ಹೋಗ್ತಾನೆ. ಮದನಾಯಕನಹಳ್ಳಿ ಸ್ಟೇಷನ್ ರೋಡಲ್ಲಿ ಮಲಗಿರ್ತಾರೆ ಪಾಪ. ಎಲ್ಲ ಬಿಟ್ಬಿಡ್ತಾರೆ ಹಿಂಗೇನೆ, ಈ ತರ ಆಗಿದ್ದಾಳೆ ಅಂತ. ಮಗಳಿದ್ದಾಳೆ, 10th ಓದ್ತಾ ಇದ್ದಾಳೆ. ಮನೆಗೆ ಹೋಗಿ ಹುಡುಕ್ತೆ ಸರ್. ಹುಡುಕಿ ಸರ್ಚ್ ಮಾಡಿ ಅವ್ರ ಮನೆ. ನಾನಲ್ಲ, ಪೊಲೀಸ್ ಅವ್ರು ಫಸ್ಟ್. ಕೇಳ ಫಸ್ಟ್ ಎಲ್ಲ ಕರೆಕ್ಟ್ ಆಗಿ ಹೇಳು. ಹಸ್ಬೆಂಡ್ ಎಲ್ಲ ಅವ್ರೆ ಮನೆಗೆ ಕರ್ಕೊಂಡೋದ್ರು. ತಂಗಿನ ಸತ್ತೋದ. ನಮಗೆ ಕರ್ಕೊಂಡೋದ್ರು. ನಮ್ಮ ಮನೆ ಒಬ್ಬಳೆ ಮನೆಗೆ ಅಳ್ತಿದೆ ಅಂತ ಸತ್ತೋದ ಅಂತ. ಅಕ್ಕಪಕ್ಕ ಮನೆ ಬೀಗ ಹಾಕ್ಬಿಟ್ಟು ಓಡಿಸ್ಬಿಟ್ರು. ಒಬ್ಬ ಕೂಡ್ರೆ ಪಾಲ ಮಾಡ್ಕೊಂಡ್ ಬಂದ. ಅವ್ ಬೀಗ ಹಾಕ್ಬಿಟ್ಟು ಓಡಿಸ್ಬಿಟ್ರು. ಬೀಗ ಹೊಡಿಬೇಕಿತ್ತು ನೀನು. ಬೀಗ ಹಾಕಿ ಬಾಗ್ಲು ಹೊಡೆದಾಕ್ಬೇಕಿತ್ತು. ಆಗಲ್ಲ ಹೊಡಿಯಕ್ಕೆ. ಆಚಾರ ಎಲ್ಲ ಕರ್ಕೊಂಡ್ ಹೊಡಿಯಕ್ಕಾಗ್ಲಿಲ್ಲ. ಎಷ್ಟು ಜನ ಕರ್ಕೊಂಡು ಅದಕ್ಕೆ ರೋಡಲ್ಲಿ ಮಲ್ಕೊಬಿಟ್ಟ. ಅಕ್ಕಪಕ್ಕ ಬೀಗ ಹಾಕ್ಸಕ್ ಆಗ್ತಿರ್ಲಿಲ್ಲ. ಏನ್ ಮಾಡ್ತಿದ್ರಿ? ಮಕ್ಕಳು ಏನ್ ಮಾಡ್ತಿದ್ದಾರೆ? ನಿಮ್ಮ ಮಕ್ಕಳು? ಒಬ್ಬ ಮಗಳು ಸ್ಕೂಲ್ ಕಾಲೇಜ್ SSC ಪಾಸ್ ಆಗ ಸೇರ್ಸು. ನೋಡ್ತೀರಾ? ನೋಡ್ ಬಂದಿದ್ರಾ ಮನೆ? ನೋಡ್ ಬಂದ್ ಹೇಗಿದ್ದಾಳೆ? ಚೆನ್ನಾಗಿ. ಹೌದಾ? ಬಾ ಅಂತ ಹೇಳಿಲ್ವಾ ನಿಮ್ಗೆ? ಬಾ ಅಂತೇಳಿ ಮದುವೆ ಮಾಡಕ್ಕೆ ಮದುವೆ ಮಾಡಕ್ ಬಂದಾಗ ಡೈಲಿ ಮಿಕ್ಸಿ ಬಡದ್ ಯಾಕಂದ್ರೆ ಅವ್ರು 1 ರೂಪಾಯಿ 2 ರೂಪಾಯಿ ಇಡು 1 ರೂಪಾಯಿ ಇಡು ಮದುವೆ ಮಾಡ್ಬೇಕು ವಯಸ್ಸು ಬಂದವಳು. ಹೌದಾ? ಬಾ ಅಂತ ಅಮ್ಮ ನೀನ್ ನೋಡ್ಬೇಕು, ಬಾ ಇಲ್ಲೇ ಇರು ಅಂತ ಹೇಳಿಲ್ವಾ ನಿಮ್ಗೆ? ಇರು ಅಂತ ಹೇಳ್ತಾಳೆ. ಎಲ್ಗೋದೀವ ಅಂತ ಬರೋಳ. ಅವಾಗ ಮತ್ತೆ ಹೋಗ್ಬೇಕು ತಾನೆ. ಹೊಟ್ಟೋದ್ಲಲ್ಲ ತಂಗಿ ಮನೆಗೆ. तुम्हारा नाम क्या? मोर नाम जमंत्री है। किधर से आया तू? MP। ಇವಳು ಅಷ್ಟೇ ಆರಾಮ್ ಸ್ಯಾಡ್ ಪೊಲೀಸ್ ಸ್ಟೇಷನ್. ಅವಳು ಕನ್ನಡದವಳಲ್ಲ, ಹಿಂದಿಯವರೆಲ್ಲ ಅಲ್ಲಿಂದಾನೆ. ಅಲ್ಲ ಇವರೆಲ್ಲ ಹೇಗೆ ತಂದು ಬಿಡ್ತಾರಾ ಅಥವಾ ಏನು? ಗೊತ್ತಿಲ್ಲ ಸರ್. ಇವರೇ ಮನೆ ಬಿಟ್ಟು ಬಂದ್ಬಿಟ್ಟಿರ್ತಾರೆ, ಇಲ್ಲ ಇನ್ನೇನೋ ಬೇರೆ ಕೆಲ್ಸದ ಮೇಲೆ ಬಂದಿರ್ತಾರೆ. ಏನೇನೋ 1000 ಇರುತ್ತೆ ಸರ್, ನಮ್ಗಂತೂ ಗೊತ್ತಿರಲ್ಲ. ಹಾ, ಚಿತ್ರಾನ್ನ ಅನ್ನ ಬೇಯ್ತಾ ಇತ್ತು, ಇನ್ನು ಬೆಂದಿಲ್ಲ. ತಡ್ಕ. ಇದೊಂದು ತಾತ. ಇದು ನೋಡಿ ಬಿದೋಗ್ತಾರೆ. ಯಾವಾಗ ಬಿದ್ನಪ್ಪ ಈ ತಾತ? ಹಾ, ಜಗದೀಶ್ ಯಾವಾಗ ಬಿದ್ರು ಅಂತ ಕೇಳ್ತಾ ಇದೀನಿ. ಎದ್ ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ. ಯಾವಾಗ ಬಿದ್ದಿದ್ದವರು? ಒಂದು ದಿನಕ್ಕೆ 100 ಸರಿ ಕೆಳಗ್ ಬೀಳ್ತಾರೆ. ಅಲ್ಲ 100 ಸರಿ ಬೀಳ್ತಾ ಇರ್ತಾರೆ. ಬೀಳ್ತಾರೆ ಎದಳ್ತಾರೆ, ಬೀಳ್ತಾರೆ ಎದಳ್ತಾರೆ. ಹಿಂಗ್ ಕುತ್ಕೋತಾರೆ, ಹಿಂಗ್ ದಬಕ್ ಅಂತ ಬೀಳ್ತಾರೆ ಎದಳ್ತಾರೆ. ಅಲ್ಲೇ ಟಾಯ್ಲೆಟ್, ಅಲ್ಲೇ ಉಚ್ಚ ಮಾಡ್ಕೋತಾರೆ. ಹಿಂಗ್ ಊಟ ಮಾತ್ರ ಮಾಡ್ತಾರೆ ಹೊಟ್ಟೆ ತುಂಬಾ. ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಸರ್ ಇವರು. ಅಷ್ಟೇ. ಉನ್ ಪೇರೇನಾ? ಉನ್ ಪೇರೆ ಕರ್ಪಣ. ಅಷ್ಟೇ. ಬೀಳ್ತಾರೆ. ನೀವ್ ಈಗ ಹಾಸ್ಪಿಟಲ್ ಕರ್ಕೊಂಡು ಬಂದು 100 ಸರಿ ಬೀಳ್ತಾ ಇರ್ತಾರ. ಬಟ್ ಊಟ ಕಮ್ಮಿ ಕೊಟ್ರೆ ತಟ್ಟೆ ಬಿಸಾಕ್ತಾರೆ. 1 ವರ್ಷ ಆಗ್ತಾ ಇದೆ ಸರ್. ನೀವು 100 ಸರಿ ಬೀಳ್ತಾ ಇರ್ತಾರೆ ಸರ್. ದಬಾಕ್ ಅಂತ ಬೀಳ್ತಾನೆ ಇರ್ತಾರೆ. ಎದೊಳ್ತಾರೆ, ಬೀಳ್ತಾರೆ, ಮತ್ ಮಲ್ಕೋತಾರೆ, ಕೆಳಗ್ ಮಲ್ಕೋತಾರೆ. ಒಣಕಂ ಗಂಡಸರು 23ರಲ್ಲಿ 17 ಇದಾರೆ ಸರ್ ಈಗ. ಯಾರನ್ನ? ಎಲ್ಲ ನಾವುಗಳೇ. ಬಾತ್ರೂಮು ಸಮೇತ ನಾವೇ ತೊಳಿತೀವಿ. ಈಗ ಆಲ್ರೆಡಿ ಇಷ್ಟೊತ್ತು ಊಟ ಸ್ಟಾರ್ಟ್ ಆಗೋಗುತ್ತೆ. ನಂದು ಊಟ ಕೊಟ್ಬಿಡ್ತೀನಿ.
ಇದ್ರೂ ಬರಲ್ಲ ಸರ್, ಭಿಕ್ಷೆ ಬೇಡದ್ರು ಬರಲ್ಲ. ಇವ್ರನ್ನೆಲ್ಲ ಎಲ್ಲಿ ಸಿಕ್ಕಿದ್ರು? ಎಲ್ಲ ಒಂದೊಂದು ಸ್ಟೇಷನ್ ಸರ್, ಎಲ್ಲರೂ ಒಂದೊಂದು ಸ್ಟೇಷನ್ ನಮ್ಗೆ, ಎಲ್ಲರೂ ಒಂದೊಂದು ಸ್ಟೇಷನ್. ಇವ್ರದ್ದು ಮನೆಯವ್ರು ಯಾರು? ಸಿಕ್ಕಿದ್ರೆ ಖಂಡಿತ ಅವ್ರ ಮನೆಯವ್ರು ಬಂದ್ರೆ ಕಳ್ಸ್ಕೊಟ್ಬಿಡ್ತೀವಿ ಸರ್. ಮನೆಯವ್ರು ಬರ್ಬೇಕು ನಮ್ಗೆ, ಮನೆಯವ್ರು ಬಂದ್ರೆ ಖಂಡಿತ ಕಳ್ಸ್ಕೊಡ್ತೀವಿ. ಈಗ ನಮ್ಮ ಮನೆಯವ್ರು ಬರ್ಲೇ ಇಲ್ಲ ಅಂದ್ರೆ ಮತ್ತೆ ರೋಡಲ್ಲಿ ಹೋಗಿ ಮಲ್ಕೋತಾರೆ, ಯಾರು ಸೇರಿಸ್ಕೊಂಡಿಲ್ಲ ಅಂದ್ರೆ. ಈಗ ಅವ್ರ ಮನೆಯವ್ರು ಫೋನ್ ಮಾಡ್ತೀವಿ, ನಾನೇ ಇನ್ನೊಬ್ರು ಮನೇಲಿ ಇದೀನಿ ನಮ್ಮ ಅವನ್ನೆಲ್ಲಿ ಇಟ್ಕೊಳ್ಳಿ ಅಂತಾರೆ, ಕೇಳ್ತಾರೆ. ಈಗ ನಾನೇ ನಮ್ಮ ಅಳಿಯನ್ ಮನೇಲಿ ಇದೀನಿ, ಮಗಳ ಮನೇಲಿ ಇದೀನಿ, ನನಗೆ ಇರಕ್ ಅನ್ನ ಇಲ್ಲ, ನಾನೇ ಅವ್ರ ಹತ್ರ ಭಿಕ್ಷೆ ಬಿಡ್ತಾ ಇದೀನಿ, ಅವ್ನೆಲ್ಲಿ ಇಟ್ಕೊಳ್ಳಿ, ಅವ್ನು ನನಗಿಂತ ಚೆನ್ನಾಗಿದ್ದಾನ ಅಲ್ಲೇ ಇರ್ಲಿ ಅಂತಾರೆ. ಅಲ್ಲೇ ಇರ್ಲಿ ಅವನು, ಅಲ್ಲೇ ನನಗಿಂತ ಚೆನ್ನಾಗಿದ್ದಾನ ಅವ್ನ ಕೈ ಅಂತಾರೆ. ನನಗೆ ಊಟ ಇಲ್ಲ ಇಲ್ಲಿ, ನಾನ್ ಕಂಡವ್ರ ಮನೇಲಿ ಇದೀನಿ, ನನಗಿಂತ ಕಂಪೇರ್ ಮಾಡಿದ್ರೆ ಅವ್ನ 2 ತುತ್ತು ಊಟ ಮಾಡ್ತಾವ್ನೆ ಅಂತಾರೆ. ಏನ್ ಮಾಡ್ಲಾ? ಕರಿತೀವಿ, ಎಲ್ಲರಿಗೂ ಗೊತ್ತಿರುತ್ತೆ. ಕೆಲವ್ರು ಗೊತ್ತಿದೆ, ಕೆಲವ್ರು ಗೊತ್ತಿಲ್ಲ. ಇವ್ರು ತಮಿಳ್ನಾಡು ಪೊಲೀಸ್ ಅವ್ರು ಇರ್ತಾರೆ, ಅವ್ರಿಗೆ ಕಳಿಸ್ಕೊಡ್ತೀವಿ ನಾವೆಲ್ಲ. ಆಲ್ ಇಂಡಿಯಾ ಮಿಸ್ಸಿಂಗ್ ಗ್ರೂಪ್ ಇದೆ, ತಮಿಳ್ನಾಡು ಅವ್ರದ್ದೆಲ್ಲ ಅಲ್ಲೊಂದು ಗ್ರೂಪ್ ಹಾಕ್ತಿವಿ. ಎಲ್ಲರೂ ಸರ್ ಇಷ್ಟೂ ಜನನು ಪೊಲೀಸ್ ಗ್ರೂಪ್ ಅಲ್ಲಿ ಇರ್ತಾರೆ. ತಿಂಗ್ಳಿಗೊಂದ್ಸರಿ ವಿಡಿಯೋ ಕಳಿಸ್ತೀನಿ ನಾನು, ನಮ್ಮ ಹತ್ರ ಈಗ ಇಷ್ಟು ಜನ ಇದಾರೆ, ಇವ್ರದ್ದು ಎಲ್ಲಾರ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದ್ರೆ ದಯವಿಟ್ಟು ನೀವು ಕರ್ಕೊಂಡು ಹೋಗ್ಬೋದು ಅಂತೇಳಿ ನಾನು ತಿಂಗಳ ಪೊಲೀಸ್ ಗ್ರೂಪ್ ಅಲ್ಲಿ ಇಷ್ಟು ಫೋಟೋ ಹೋಗ್ತಾ ಇರತ್ತೆ ಸರ್, ಹೋಗ್ತಾನೆ ಇರುತ್ತೆ. ಬಂದ್ರೆ ಕಳಿಸ್ಕೊಡ್ತೀವಿ, ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಲ್ಲ, ಇಷ್ಟು ಜನ ಇದಾರೆ ಅಂತ ಹೇಳಿದ್ರಲ್ಲ, ಯಾರಾದ್ರೂ ಇವ್ರ ನಮ್ ತಂದೆ, ಇವ್ರ ನಮ್ ತಾಯಿ, ಇವ್ರನ್ನ ಕಳಿಸ್ಕೊಡಿ ಅಂತ ಯಾರು ಇದುವರೆಗೂ ಒಬ್ರು ಬಂದಿಲ್ಲ? ಯಾವ ಬೇವರ್ಸಿಗಳು ಬಂದಿಲ್ಲ ಸರ್. ಇನ್ನು ಬಲವಂತಕ್ಕೆ ಬಂದಿರ್ತಾರೆ, ವಿಡಿಯೋ ನೋಡ್ಬಿಟ್ಟು ಫೇಸ್ಬುಕ್ ಅಲ್ಲಿ ಅವ್ರ ಮರ್ಯಾದೆ ಹೋಗಿರುತ್ತಲ್ಲ ಅಂತ ಬಂದಿರ್ತಾರೆ ಅಷ್ಟೇನೆ. ಅವರು ಮನಸ್ಫೂರ್ತಿಯಾಗಿ ಯಾರು ಬಂದಿಲ್ಲ. ಬಂದಿರೋರು ಇದಾರೆ, ಕೆಲವರು 10 ಭಾಗ ಇದಾರೆ, 90 ಭಾಗ ಇಲ್ಲ, 10 ಭಾಗ ಇದಾರೆ. ಯಾಕಂದ್ರೆ ಅವ್ರ ಆಸ್ತಿ ಇರುತ್ತೆ, ಬರ್ತಾರೆ. ಅವ್ರದ್ದೇನೋ ಇರುತ್ತೆ, ಬರ್ತಾರೆ. ಪುಕ್ಷಟ ಯಾರು ಬರಲ್ಲ ಸರ್. ಅವ್ರಲ್ಲಿ ಏನಾರ ಇದ್ರೆ ಬರ್ತಾರೆ, ಏನು ಇಲ್ಲ ಅಂದ್ರೆ ಯಾರು ಬರಲ್ಲ ಸರ್. ಏನಪ್ಪಾ ಹೊರಿಸಾ ಏನಂತೆ? 600 ಎಕರೆ ಬಾಯಿಲಿ ಬನ್ನಿ, ಅಲ್ಲೇ ಹೋಗೋಣ, ಬನ್ನಿ, ಅಲ್ಲೇ ನಡ್ರಿ. ಇವರು RMC ಪೊಲೀಸ್ ಸ್ಟೇಷನ್, ಇವರು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್, ಇವರು ಯಶವಂತಪುರ ಪೊಲೀಸ್ ಸ್ಟೇಷನ್, ಇವರು RMC ಇವರು ಜಯನಗರನು. ಮಾತಾಡಿದ್ರೆ ಕೋಟಿ. 16 ಬೆಡ್ಶೀಟು, ಅದ 10 ಪ್ಯಾಂಟ್ ಹಾಕತ್ತಾರ ಮನುಷ್ಯ. ಒಂದ್ 10-20 ಊರ್ಗ ಅಕ್ಕಿ, ಸಕ್ಕರೆ, ರಾಗಿ, ಗೋಧುವೆ ಎಲ್ಲ ಕೊಡ್ತಿದ್ದ. ಬೆಂಗಳೂರು ಡಾಕ್ಟರ್ ಕೊಡ್ತಾವು ಊಟ. 5 ಲಕ್ಷ ಕಟ್ಕೊಟ್ಟು. ಹೌದು, ಇಲ್ಲಿ ಯಾಕೆ ಬಂದ್ರಿ? ಯಾಕೆ ಮದ್ವೆ ಆಗಿಲ್ಲ ಇನ್ನು? ಮಕ್ಕಳು 10-20 ಲಕ್ಷ ನಿಮ್ಗೆ ಕೇಳಕ್ ಬರಲ್ಲ ನನ್ನ ಕಡೆ. ಬೇಕಾದಷ್ಟು ಮಾತ್ರ, ಬೇಕಾದಷ್ಟು. ಇಲ್ಲಿ ಕೇಳಿಸ್ಕೊಳ್ಳಿ, ನಿಮ್ ಮನೆಯಲ್ಲಿ ಮಂಡ್ಯದಲ್ಲಿ ಎಲ್ಲಿ ಸಕ್ಕರೆ ಗೋಡಾನು ಸಕ್ಕರೆ ಗೋಡಾನು ತೊಳಗ್ ನಾ ಮಲಗಿಸ್ಬೇಕೀಗ ಅಷ್ಟೇ. ಬೇಕಾದಷ್ಟು ಕೋಟಿ ಜಮೀನು. ಕೇಳಿಸ್ಕೊಳ್ಳಿ ಆಯ್ತು. ಮನೆ ಎಷ್ಟೈತೆ? ಅಯ್ಯೋ, ಅದೆಷ್ಟೋ ಕೋಟಿ ಮನೆ. ಯಾಕೆ ಮದ್ವೆ ಆಗಿದ್ದೀರಾ? ನಮ್ಮ ಅಣ್ಣ ಸೊಸೈಟಿಲಿದ್ದ. ನೀವು ಮದ್ವೆ ಆಗಿದ್ದೀರಾ? ಮಧ್ಯಾಹ್ನ ಯಾಕೆ ಆಗ್ಲಿಲ್ಲ? ಮದುವೆ ಆಗ್ಬೇಕು ಇನ್ನೊಂದ್ 2-3 ವರ್ಷ. ಇನ್ನೊಂದು ವರ್ಷ ಹೆಂಗಿರ್ಬೇಕು ಹುಡುಗಿ? ನೋಡಿ ಮದುವೆ ಆಗ. ಹುಡುಗಿ ಹೆಂಗಿರ್ಬೇಕು? ಹೆಂಗ ಇರ್ಲಿ ನೋಡಿ ಮಧ್ಯಾಹ್ನ. ಮತ್ತ ಅವಳು ಎಲ್ಲಿ ಕರ್ಕೊಂಡೋಗಿ ಇಟ್ಕೊತೀರಾ? ಮನೆ ಬೇಕಲ್ಲ? ಬೇಕಾದಷ್ಟು ಕೋಟಿ ಮನಿಯವೆ. ಯಾವ್ದಾರ ಒಂದ್ ಹೆಣ್ಣಿದ್ರೆ ನೋಡ್ರಮ್ಮ. ಸಿನಿಮಾ ಟಾಗಿಸ್ಕೊಳವೆ. ಎಷ್ಟೈತೆ? ಬೇಕಾದಷ್ಟು ಕೋಟಿ ಅವೆ. ಆಲೆ ಮನೆಗಳವೆ, ಭತ್ತದ ಮಿಲ್ಲವೆ, ಬೇಕಾದಷ್ಟು. ನಮ್ಮ ಅಣ್ಣ ಸೊಸೈಟಿಲಿ ಒಂದ್ 10-20 ತೋರಿಸ್ತೀನಿ, ಒಪ್ಕೋತೀರಾ ಯಾರನ್ನಾದ್ರೂ? ಅಕ್ಕಿ, ಸಕ್ಕರೆ, ರಾಗಿ, ಗೋಧುವೆ ಎಲ್ಲ. ಅಲ್ಲ, ನಾನು ಒಂದಿಷ್ಟು ಹುಡುಗಿನ ತೋರಿಸ್ತೀನಿ, ಒಪ್ಕೋತೀರಾ? ಮದ್ವೆ ಆಗ್ತೀರಾ? ಮದುವೆ ಮಾಡಿ. ಬರ್ರಿ, ಮದುವೆ ಮಾಡೋದು. ಮದ್ವೆ ಆಗ್ತೀರಾ? ಮದುವೆ ಮಾಡಿ, ನೋಡ್ಬಿಟ್ ಮಾಡಿ. ಮತ್ತೆ ಒಳ್ಳೆ ಹುಡುಗ ಬೇರೆ, ಬೇಕಾದಷ್ಟು ಆಸ್ತಿ ಇದೆ, ಕೋಟಿ ಇದೆ. ಹೇಗ್ ನೋಡ್ಕೋತೀರಾ? ಮದ್ವೆ ಆದ್ಮೇಲೆ ಹೇಗ್ ನೋಡ್ಕೋತೀರಾ? ಸಕ್ಕರೆ ಮಿಲ್, ಬೇಕಾದಷ್ಟು ಕೋಟಿ ಜಮೀನ್ ಐತಲ್ಲ, ಅದೇ ನೋಡ್ಕೊಳ್ಳೋದು. ಇವ್ರೇನ್ ನೋಡ್ಕೊಳ್ಳೋದು? ಜಮೀನು, ಆಲೆ ಮನೆಗಳು, ಸಿನಿಮಾ ಟಾಕಿಸ್ಗಳು. ಅವ್ನು ಇನ್ನು ಬ್ರಿಲಿಯಂಟ್. ಅವನು ಬೇಕಾದಷ್ಟು. ನಮ್ಮಯ್ಯ ಚೇರ್ಮನ್. ಬಹು झूठ बोलता है। 102% झूठा है। झूठ बोलते हैं। 100 ಅವ್ರೆಲ್ಲಿ ಬಂದ್ರು? ಅಕ್ಕಿ ಗೋಡಾನ್ಗಳು ಬೇಕಾದಷ್ಟು. तुम किधर से आए? उड़ीसा। उड़ीसा। ಯಾಕೆ ಬಂದ್ರು ಕೇಳಿ? कैको है? मैं आराम से जनवरी 20 तारीख को थोड़ा जास्त ಬನ್ನಿ ಈ ಕಡೆ ನೀವು. ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಆ ಕಡೆ ಬನ್ನಿ ನೀವು. वो पुलिस वाला मैं मारा, वो बोला मैं फ्रेंड का रूम में ಹೇಳ್ರಿ लेके ಜಗದೀಶ್, छोड़ता हूँ। ಸತ್ಯ ಈಗ ಗೊತ್ತಾಯ್ತು. मैं भी नासा में था, ऑटो में लाके इधर छोड़ दिया। ಕೋಟೆ ಅಧಿಪತಿ ನೀವು ಬಿಡ್ರಿ. ಇರಿ ಒಂದ್ ನಿಮಿಷ. ऑटो में लाके इधर छोड़ दिया। इधर जनवरी 20 तारीख से अब तक मैं इधर। तुम्हारा घर को मैं फोन करके दिया ना, क्या बोलिए वो तुमको? वो बोला अभी थोड़ा, अब मैं दूसरा स्टेट में शादी किया हूँ, इसलिए मेरा माँ बाप थोड़ा वो निमिष डिस्टेंस है। कहना उड़ीसा में अगर शादी करता 10-12 लाख मेरे को मिलता,
वो गया इसीलिए मेरा फादर मदर ಮುಗೀತು ಒಂದ್ ವಿಡಿಯೋ ಮಾಡ್ಕೊಬಿಡಿ ಸರ್ ಒಂದ್ ಮದ್ವೆ ಹಾಕ್ಬಿಡೋಣ थोड़ा मेरा ಸಪರೇಟ್ पर गुस्सा ಅದೊಂದು ಮಾತ್ರ जब मैं शादी करता मैं जितना एजुकेटेड और जितना जॉब करता हूँ ಅಮ್ಮ ನಿಮ್ಗೆ ಎಷ್ಟು ಮಕ್ಳು 10-12 लाख कंपल्सरी लड़की तरफ से मिलता वो नहीं मिला मेरा माँ मेरा भाई मेरा बहन थोड़ा मेरा पर गुस्सा है अब साल में जनवरी लास्ट मार्च जगदीश, में मैं ನನ್ನ ಮಗಳೇ ಕೇಳ್ತಾವ್ನೆ मैडम कैसे देगा आराम है ठीक ठाक है कुछ प्रॉब्लम है क्या कुछ प्रॉब्लम है क्या ठीक ठाक है प्रॉब्लम जो होगा मेरा किस्मत मैं कभी नहीं जिंदगी आराम है इधर आराम है सर मैं कभी नहीं सोचा था आश्रम में मैं दिन बिताऊंगा मेरा किस्मत में लिखा है दिन बिता रहा हूँ आपको बूढ़े अपना ನೋಡಿ ಅವ್ರೇನೋ ನೋಡ್ಕೊಳ್ಳಿ ನಿಮ್ ಮಗಳೆಷ್ಟು ನನ್ಗೆ ಎಷ್ಟರ ಮಕ್ಳು ಅಂತ ಕೇಳ್ತಾರೆ ಫಸ್ಟ್ ಏನ ಹೇಳ್ತಾ ಇದ್ರೆ ಏನು ಎಷ್ಟು ಮಕ್ಳು ಇದ್ದಾವ ಯಾರ್ಗೆ ನನಗೆ 9 ಜನ ಹೆಣ್ಮಕ್ಳವ್ರೆ ಹಾ ಯಾರ್ ಬೇಕು ಮದುವೆ ಆಗಿದ್ದಾರೆ ಎಲ್ಲ ಯಾರಿಗೂ ಮದ್ವೆ ಆಗಿಲ್ಲ ಇನ್ನುವೆ ಗಂಡು ಹುಡುಕ್ತಾ ಇದೀನಿ ನಾನೇನೆ ನಮ್ಗ ಒಂದ್ ಮದುವೆ ಮಾಡಿ ನೋಡಿ ನನಗೆ 9 ಜನ ಹೆಣ್ಮಕ್ಳವ್ರೆ ಅದಕ್ಕೆ ಫಸ್ಟ್ ಕೇಳ್ತಾ ನಿಂಗೆ ಎಷ್ಟು ಜನ ಹೆಣ್ಮಕ್ಳು ಅಂತ ಬೇಕಾದಷ್ಟು ಕೋಟಿ ಜಮೀನ್ ಅದ ನನಗ್ ಬರ್ಕೊಡ್ತೀರಾ ನನ್ ಮಗಳು ಕೊಡ್ತೀರಾ ನನಗ್ ಕೊಡ್ತೀರಾ ನನ್ ಮಗಳು ಕೊಡ್ತೀರಾ ಆಮೇಲೆ ಸಿನಿಮಾ ಟ್ಯಾಕಿಸ್ಕೊಡವೆ ನಿನ್ನ ಆಸ್ತಿ ನನಗ್ ಕೊಡ್ತೀಯಾ ನನ್ ಮಗಳು ಕೊಡ್ತೀಯಾ ಮಗಳಿಗೆ ಆಮೇಲೆ ಸೊಸೈಟಿಲಿ ಅದೆಷ್ಟೋ ಕೋಟಿ ದುಡ್ಡು ಈಗ ಯಾವ ಮಗಳು ಬೇಕು 9 ಜನದಲ್ಲಿ 9 ಜನ ನನಗೆ ಹೆಣ್ಮಕ್ಳು ಯಾರ್ನಾರು ಒಬ್ರು ಮಾಡಿ ನೋಡಪ್ಪ ನಾನು ಅಳಿಯ ಬೇರೆ ದಯವಿಟ್ಟು ನೋಡ್ಕೊಳ್ಳಿ ಬಂಗಾರದಂತ ಅಳಿಯ ಕೋಟಿ ಕೋಟಿ ಅಳಿಯ ಇಂತ ಅಳಿಯ ಬಿಟ್ರೆ ಸಿಗಲ್ಲ ಪುಣ್ಯ ಮಾಡಿರ್ಬೇಕು ಆದಷ್ಟು ಕೋಟಿ ಬನ್ನಿ ಇಲ್ಲಿ ನಿಮ್ ಹೆಂಡತಿ ಏನ್ ಕೆಲಸ ಮಾಡ್ತಾರೆ ಹೇಳಿ ಜಡ್ಜು ಬನ್ನಿ ಬನ್ನಿ ಹೇಳಿ ಬನ್ನಿ ನಿಮ್ ಹೆಂಡತಿ ಏನ್ ಕೆಲಸ ಮಾಡ್ತಾರೆ ಮೈಸೂರಿನಲ್ಲಿ ಜಡ್ಜ್ ಯಾವ ಕೋರ್ಟ್ ಅಲ್ಲಿ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಕೋರ್ಟ್ ಅಲ್ಲಿ ಜಡ್ಜು ನಿಮ್ ಮಕ್ಕಳು ಮಕ್ಕಳು ಕುಡಿ ಒಂದ್ 10-20 ಫ್ಲೈಟ್ ಅಂದ್ರಲ್ಲ ಹಾ ಫ್ಲೈಟ್ ಓಡಿಸ್ತಾರೆ ಅವ್ರ ಮಕ್ಕಳು ನನಗೂ ಗೊತ್ತಿಲ್ಲ ಜಗದೀಶ್ಗೂ ಗೊತ್ತಿಲ್ಲ ಅಲ್ವೇನ್ರಿ ಫ್ಲೈಟ್ ಓಡಿಸ್ತಾರೆ ಪಾಪ ಅವ್ರ ಹೆಂಡತಿ ಜಡ್ಜು ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿ ಜಡ್ಜು ನಮ್ಗೆಲ್ಲ ಜಡ್ಜು ಮಿನಿಸ್ಟ್ರು ಎಲ್ರು ಅವ್ರೇನೆ ನಂಬರ್ ಹೇಳಪ್ಪ ನಂಬರ್ ಹೇಳಪ್ಪ ಧಾರಾಳವಾಗಿ ಹೇಳಪ್ಪ 044-088-090-9243 ದಯವಿಟ್ಟು ಈ ನಂಬರ್ ಕರೆ ಮಾಡಿ ಅವ್ರ ಹೆಂಡತಿ ಜಡ್ಜು ದಯವಿಟ್ಟು ಅಲ್ಲ ಅಷ್ಟೆಲ್ಲ ಇದ್ದವ್ರು ಇಲ್ಲೇ ಯಾಕೆ ತಂದ್ಬಿಟ್ರು ಗೊತ್ತಿಲ್ಲಪ್ಪ ಏನೋ ಮಿಸ್ ಆಗಿ ಬಂದಿರ್ತಾರೆ ಪಾಪ ಜಡ್ಜ್ ಹೆಂಡತಿ ಅಲ್ವಾ ಗಂಡ ಅಲ್ವಾ ಮಿಸ್ ಆಗಿ ಅವರು ಬಂದಿಲ್ಲ ವಿಚಾರಿಸಿಲ್ಲ ಅಲ್ಲ ಅವರೆಲ್ಲ ಕೋರ್ಟ್ ಅಲ್ಲಿ ಬಿಸಿ ಇದಾರೆ ಸರ್ ಹ್ಮ್ ಕೋರ್ಟ್ ಅಲ್ಲಿ ಬಿಸಿ ಇದಾರೆ ಪಾಪ ಮಕ್ಕಳು ಫ್ಲೈಟ್ ಓಡಿಸ್ತಾ ಇದಾರೆ ಸರ್ ಫ್ಲೈಟ್ ಓಡಿಸ್ತಾ ಇದಾರೆ ಸರ್ ಅವರು ಸ್ವಲ್ಪ ಬಿಸಿ ಇದಾರೆ ಯಾಕಂದ್ರೆ ಫ್ಲೈಟ್ ಚಕ್ರ ಮುರಿದೋಗಿರುತ್ತಲ್ವ ಅದೆಲ್ಲ ಸರಿ ಅಲ್ಲ ಈ ತರ ಡೀಟೇಲ್ಸ್ ಎಲ್ಲ ಇರುತ್ತಲ್ಲ ಮೇಡಮ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಎಲ್ಲಿ ಫ್ಲೈಟ್ ಎತ್ಕೊಬರ್ಬೇಕು ನಾನು ಜಡ್ಜ್ ಎಲ್ಲಿಂದ ಕರ್ಕೊಬರ್ಬೇಕು ಅಲ್ಲ ಮೈಸೂರು ಈ ತರದೆಲ್ಲ ಅದೇ ಹೇಳ್ತಾರೆ ಕೋರ್ಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಜಡ್ಜ್ ಅಲ್ಲ ಇದು ನಿಜನಾ ಏನು ಅಂತ ಇವ್ರು ಹೇಳ್ತಿರೋ ಅದೇ ನನಗೆ ಗೊತ್ತಿಲ್ಲ ನಿಮಗ್ ಗೊತ್ತಿಲ್ಲ ರೈಲ್ವೆ ಸ್ಟೇಷನ್ ಅಲ್ಲಿ ಜಡ್ಜ್ ಅಲ್ವಪ್ಪ ಹಾ ಎಲ್ಲಿ ಹೇಳಿ ಕರೆಕ್ಟಾಗೆ ಮೈಸೂರು ಮೈಸೂರು ಎಲ್ಲಿರೋದವ್ರು ನಂಜನಗೂಡು ಮೈಸೂರು ನಂಜನಗೂಡು ಎಲ್ಲಿರೋದವ್ರು ನಿಮ್ ಹೆಂಡತಿ ಯಾವ ಕೋರ್ಟು ನಂಜನಗೂಡು ಕೋರ್ಟ್ ಎಲ್ಲಿದೆ ಅದು ಕೋರ್ಟ್ ರೈಲ್ವೆ ಸ್ಟೇಷನ್ ಇದಿಲ್ಲ ನಗರ ಹೌದಪ್ಪ ಹೌದು ಅಲ್ಲೇ ಜಡ್ಜ್ ಅಲ್ಲೇ ಜಡ್ಜಪ್ಪ ದಯವಿಟ್ಟು ಜಡ್ಜು ಎಲ್ಲಿದ್ರು ಬಂದ್ಬಿಟ್ಟು ನಿಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ನಿಮ್ ಪರವಾಗಿ ನೋಡ್ ಮದುವೆ ಮಾಡಿ ಹಾ ಮಾಡೋಣ ತಗೊಂಡ್ಬಿಡಿ ಸರ್ ಇನ್ನೊಂದು. ಹುಡುಗಿ ನೋಡ್ತಾ ಇದೀವಿ ಹಾ? ಹಾ? ಬೆಳ್ಳಗಿರ್ಲಿ ಒಂದ್ ಸ್ವಲ್ಪ ಸರಿನಾ ಏನಿಲ್ಲ, ಮಾತ್ರ ಬೇಕಾದಷ್ಟು ಕೋಟಿ ಜಮೀನ್ ಅದ ಆಲೆ ಮನೆ ಅವೆ ಜಗದೀಶ ಚಪ್ರ ಹಾಕದ್ ನಿನ್ ಮದ್ವೆಗೆ ಹಾ ನಡೀತು ಓರಿ ನೀವೇ ಅಲ್ವೇನ್ರಿ ಚಪ್ರ ಹಾಕದವ್ರ ಮದ್ವೆಗೆ ಮತ್ತೆ ಚಪ್ರ ಅವ ಏನ್ ಪಂಚ ಉದ್ರೋದನ್ನ ನೋಡ್ಕೊಳ್ಳೋದ್ ನೀವು ಮತ್ತೆ ಇದು ಗಂಡಸ್ ರೋಡ್ ಹೆಂಗಸ್ ರೋಡ್ ಆ ತರ ಸಪರೇಟ್ ಸರ್ ಗಂಡಸ್ ರೂಮ್ ಸಪರೇಟ್ ಸಂತೋಷ್ ಹೆಂಗಸ್ ರೂಮ್ ಸಪರೇಟ್ ಇದು ಗಂಡಸ್ ರೂಮು ಲೈಟ್ ಹಾಕಿಣ ಇದು ಗಂಡಸ್ ರೂಮು ಅದು ಹೆಂಗಸ್ ರೂಮ್ ಸೇಮ್ ಹಾ ತಗೋಬಹುದು ಸರ್ ಎಷ್ಟ್ ಜನ ಇರ್ತಾರೆ ಮೇಡಮ್ ಇಲ್ಲಿ ಸೇಮ್ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಲೆಕ್ಕ ಹೇಳಿ SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ